ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂಸ್ ಮೀಡಿಯಾ ರಿಪೋರ್ಟಿಂಗ್. ಫ್ರೆಂಡ್ಸ್, ನಾವಿವತ್ತು ಸ್ವಾಭಿಮಾನಿ ಕಳಂಕರಹಿತ ರಾಜಕಾರಣಿ ಶ್ರೀನಿವಾಸ್ ಪ್ರಸಾದ್ರ ಬಾಲ್ಯ ಶಿಕ್ಷಣ ಹೇಗಿತ್ತು, ಸ್ಥಳೀಯ ಚುನಾವಣೆಯಿಂದ ಹಿಡಿದು ಲೋಕಸಭಾ ಚುನಾವಣೆಯವರೆಗೂ 14 ಬಾರಿ ಸ್ಪರ್ಧೆ, 11 ಬಾರಿ ಗೆಲುವಿನ ಅವರ ರಾಜಕೀಯ ಜೀವನ ಹೇಗಿತ್ತು, ಹೆಂಡತಿ ಮತ್ತು ಮಕ್ಕಳೆಷ್ಟು, ಆಸ್ತಿ ಎಷ್ಟು, ಅಂಬೇಡ್ಕರ್ ವಿಚಾರಧಾರೆಗಳೇ ನನಗೆ ಉಸಿರು ಎಂದು ಹೇಳಿದ್ದೇಕೆ ಎಂಬೆಲ್ಲ ಮಾಹಿತಿ ತಿಳಿಯೋಣ. ಅದಕ್ಕೂ ಮೊದಲು ಯಾರೆಲ್ಲ ಇನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. 1947 ಆಗಸ್ಟ್ 6ರಂದು ಜನನ. ಶ್ರೀನಿವಾಸ್ ಪ್ರಸಾದ್ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ವರ್ಷ ಅಂದರೆ 1947ರಲ್ಲಿ ಜನಿಸಿದ್ರು. ಆಗಸ್ಟ್ 6 ಇವರ ಹುಟ್ಟಿದ ದಿನಾಂಕ. ಮೈಸೂರಿನ ಅಶೋಕಪುರಂನಲ್ಲಿ ಜನಿಸಿದ್ರು. ಇವರ ಪೂರ್ತಿ ಹೆಸರು ವೆಂಕಟಯ್ಯ ಶ್ರೀನಿವಾಸ್ ಪ್ರಸಾದ್ ಅಂತ. ತಂದೆ ಎಂ ವೆಂಕಟಯ್ಯ, ತಾಯಿ ಡಿ.ವಿ. ಪುಟ್ಟಮ್ಮ. ದಲಿತ ಕುಟುಂಬದಲ್ಲಿ ಜನಿಸಿದ ಇವರು ಓದಿನಲ್ಲಿ ತುಂಬಾನೇ ಮುಂದೆ ಇದ್ರು. ಶಾರದಾ ವಿಲಾಸ್ ಕಾಲೇಜಿನಲ್ಲಿ BSc ಡಿಗ್ರಿಯನ್ನು ಪಡ್ಕೊಂಡ್ರು. ನಂತರ ಮೈಸೂರು ವಿವಿಯಲ್ಲಿ ಪೊಲಿಟಿಕಲ್ ಸೈನ್ಸ್ನಲ್ಲಿ MAಯನ್ನು ಕಂಪ್ಲೀಟ್ ಮಾಡಿಕೊಂಡ್ರು. ಒಂಟೆ ಗುರುತಿನಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ. ಶ್ರೀನಿವಾಸ್ ಪ್ರಸಾದ್ 1970ರ ದಶಕದಲ್ಲೇ ರಾಜಕೀಯ ಶುರು ಮಾಡಿದ್ರು. ಕೃಷ್ಣರಾಜ ಕ್ಷೇತ್ರದಿಂದ 1974ರ ಉಪಚುನಾವಣೆಯಲ್ಲಿ ಪಕ್ಷೇತರವಾಗಿ ಒಂಟೆ ಗುರುತಿನಿಂದ ಸ್ಪರ್ಧಿಸಿದ್ರು. ಆದರೆ ಆ ಚುನಾವಣೆಯಲ್ಲಿ ಸೋಲು ಕಂಡ್ರು. ಜನತಾ ಪಕ್ಷದ ಮೂಲಕ ರಾಜಕೀಯ ಶುರು. ನಂತರದ ದಿನಗಳಲ್ಲಿ ಜನತಾ ಪಕ್ಷ ಸೇರ್ಕೊಂಡ ಶ್ರೀನಿವಾಸ್ ಪ್ರಸಾದ್ 1978ರ ಚುನಾವಣೆಯಲ್ಲಿ ಟಿ. ನರಸೀಪುರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ಆದರೆ ಆ ಚುನಾವಣೆಯಲ್ಲಿ ಸೋಲು ಕಂಡ್ರು. ನಂತರ ಕಾಂಗ್ರೆಸ್ ಸೇರಿದ ಇವರು 1970ರ ಚುನಾವಣೆಯಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು. ಆ ಚುನಾವಣೆಯಲ್ಲಿ ಭರ್ಜರಿಯಾಗಿ ವಿನ್ ಆಗಿ ನಂತರ ಸಂಸತ್ತನ್ನು ಪ್ರವೇಶಿಸಿದ್ರು. 1984, 1989, 1991ರ ಲೋಕಸಭಾ ಚುನಾವಣೆಗಳಲ್ಲಿ ಕಂಟಿನ್ಯೂಸ್ ಆಗಿ ವಿನ್ ಆಗಿದ್ರು. 1996ರಲ್ಲಿ ಕಾಂಗ್ರೆಸ್ ತೊರೆದು ಪಕ್ಷೇತರವಾಗಿ ಸ್ಪರ್ಧಿಸಿದ್ರು. ಆದರೆ ಆ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ರು. 1998ರ ಚುನಾವಣೆ ಹೊತ್ತಿಗೆ ಕಾಂಗ್ರೆಸ್ಗೆ ಪುನಃ ಸೇರ್ಪಡೆಗೊಂಡ್ರು. ಆದರೆ ಆ ಚುನಾವಣೆಯಲ್ಲಿ ಗೆಲುವು ಸಾಧ್ಯವಾಗಲಿಲ್ಲ. JDU ಸೇರಿ ಅಟಲ್ ಸರ್ಕಾರದಲ್ಲಿ ಸಚಿವ. 1999ರ ಲೋಕಸಭಾ ಚುನಾವಣೆ ವೇಳೆಗೆ JDU ಸೇರಿದ ಶ್ರೀನಿವಾಸ್ ಪ್ರಸಾದ್ ಬಿಜೆಪಿ ಬೆಂಬಲದಿಂದ ವಿನ್ ಆದ್ರು. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ರಚನೆ ಆದಾಗ ಆಹಾರ ಮತ್ತು ನಾಗರಿಕ ಸರಬರಾಜು ರಾಜ್ಯ ಖಾತೆ ಸಚಿವರು ಆದ್ರು. 2004ರಲ್ಲಿ JDS ಸೇರಿದ ಶ್ರೀನಿವಾಸ್ ಪ್ರಸಾದ್ 2 ವರ್ಷದಲ್ಲಿ ಅಂದರೆ 2006ರಲ್ಲಿ ಪುನಃ ಕಾಂಗ್ರೆಸ್ ಸೇರ್ಕೊಂಡ್ರು. ರಾಜ್ಯ ರಾಜಕಾರಣಕ್ಕೆ ಮರಳಿದ್ರು. 2008ರ ವಿಧಾನಸಭೆ ಚುನಾವಣೆಯಲ್ಲಿ ನಂಜನಗೂಡು ಕ್ಷೇತ್ರದಿಂದ ಸ್ಪರ್ಧಿಸಿ ವಿನ್ ಆದ್ರು. 2013ರಲ್ಲಿ ಮತ್ತೊಮ್ಮೆ ಗೆಲುವಿನ ನಗೆ ಬೀರಿದ್ರು. ಆಗ ರಚನೆಯಾದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಂದಾಯ ಸಚಿವರಾಗಿ ಹೆಸರು ಮಾಡಿದ್ರು. ಅವಿವಾಹಿತ ಮಹಿಳೆಯರಿಗೆ ಮಾಶಾಸನ ನೀಡುವ ಮನಸ್ವಿನಿ ಯೋಜನೆ ತಂದ ಕೀರ್ತಿ ಇವರಿಗೆ ಸಲ್ಲುತ್ತೆ. ಸಿದ್ದರಾಮಯ್ಯ ವಿರುದ್ಧ ಮುನಿಸು. ಬಿಜೆಪಿಗೆ ಸೇರ್ಪಡೆ. 2017ರಲ್ಲಿ ಸಂಪುಟ ಪುನರ್ರಚನೆ ಮಾಡುವಾಗ ಆರೋಗ್ಯದ ಕಾರಣ ನೀಡಿ ಶ್ರೀನಿವಾಸ್ ಪ್ರಸಾದ್ರನ್ನು ಸಂಪುಟದಿಂದ ಕೈಬಿಡಲಾಯಿತು. ಇದರಿಂದ ಸಿಡಿದೆದ್ದ ಶ್ರೀನಿವಾಸ್ ಪ್ರಸಾದ್ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ನಂತರ ಬಿಜೆಪಿ ಸೇರಿದ್ರು. 2019ರ ಲೋಕಸಭಾ ಚುನಾವಣೆಯಲ್ಲಿ 72 ವರ್ಷದ ಶ್ರೀನಿವಾಸ್ಗೆ ಬಿಜೆಪಿ ಟಿಕೆಟ್ ಕೊಟ್ಟಿತು. ಮೀಸಲು ಕ್ಷೇತ್ರ ಚಾಮರಾಜನಗರದಲ್ಲಿ ವಿನ್ ಆಗಿ 6ನೇ ಬಾರಿಗೆ ಸಂಸದರಾದರು. ಶ್ರೀನಿವಾಸ್ ಪ್ರಸಾದ್ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಚಾಮರಾಜನಗರದಲ್ಲಿ ಬಿಜೆಪಿ ಗೆಲುವಿನ ನಗೆ ಬೀರುವಂತೆ ಮಾಡಿದ್ರು. ಹುಟ್ಟು ಹಬ್ಬದ ದಿನವೇ ರಾಜಕೀಯ ನಿವೃತ್ತಿ. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು 50 ವರ್ಷ ತುಂಬಿದ ಹಿನ್ನೆಲೆ ಕಳೆದ ಮಾರ್ಚ್ನಲ್ಲಿ ಸುವರ್ಣ ಮಹೋತ್ಸವ ಆಚರಿಸಿ ರಾಜಕೀಯಕ್ಕೆ ಕಂಪ್ಲೀಟ್ ಆಗಿ ನಿವೃತ್ತಿ ಘೋಷಿಸಿದ್ರು. ಆದರೂ ಈ ಲೋಕಸಭಾ ಚುನಾವಣೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಬೆಂಬಲ ಪಡೆಯಲು ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಟ್ರೈ ಮಾಡಿದ್ವು. ಆದರೆ ಶ್ರೀನಿವಾಸ್ ಪ್ರಸಾದ್ ಯಾರಿಗೂ ಸಪೋರ್ಟ್ ಮಾಡದೆ ರಾಜಕೀಯದಿಂದ ದೂರ ಉಳಿದ್ರು. ಇತ್ತೀಚೆಗಷ್ಟೇ ಸಿದ್ದರಾಮಯ್ಯ ವಿರುದ್ಧ ಮುನಿಸು ಮರೆತು ಒಟ್ಟಿಗೆ ಕಾಣಿಸಿಕೊಂಡಿದ್ರು. 50 ವರ್ಷ ರಾಜಕಾರಣ ನಡೆಸಿದ್ರು. ಯಾವುದೇ ಒಂದು ಕಳಂಕವನ್ನು ಮೈಗೆ ಅಂಟಿಸಿಕೊಂಡಿಲ್ಲ, ಹೆಸರು ಹಾಳು ಮಾಡಿಕೊಂಡಿಲ್ಲ. ಸ್ವಾಭಿಮಾನಿ ಕಳಂಕರಹಿತ ರಾಜಕಾರಣಿ ಎಂದೇ ಹೆಸರು ಮಾಡಿದ್ದಾರೆ. ಜೊತೆಗೆ ಹಳೆ ಮೈಸೂರು ಭಾಗದ ದಲಿತ ನಾಯಕ ಕೂಡ ಹೌದು. ಅಂಬೇಡ್ಕರ್ ವಿಚಾರಧಾರೆಗಳೇ ಉಸಿರು.
ಚುನಾವಣೆಯಲ್ಲಿ ಸೋಲು ಗೆಲುವು ಕಂಡಿದ್ದರೂ ಎಂದಿಗೂ ಅವರು ಧೃತಿಗೆಡದೆ ಅಂಬೇಡ್ಕರ್ ಚಿಂತನೆ, ದಲಿತ ಪರ ಹೋರಾಟದ ಮುಖ್ಯ ಧ್ವನಿಯಾಗಿದ್ದರು. ಶ್ರೀನಿವಾಸ್ ಪ್ರಸಾದ್ ದಲಿತರ ಏಳಿಗೆಗಾಗಿ ಶ್ರಮಿಸಿದವರು. ಉತ್ತಮ ಸಂಸದೀಯ ಪಟುವಾಗಿದ್ದ ಪ್ರಸಾದ್ ಎಲ್ಲ ಚರ್ಚೆಗಳಲ್ಲೂ ಭಾಗಿಯಾಗುತ್ತಿದ್ದರು. ಸಂಸತ್ನಲ್ಲಿ ಅಂಬೇಡ್ಕರ್ ವಿಚಾರಧಾರೆಗಳನ್ನು ನಿರ್ಗಳರಾಗಿ ಮಂಡಿಸುತ್ತಿದ್ದರು. ದಲಿತ ನಾಯಕರಾಗಿ ಸಮಾಜದಲ್ಲಿ ಸಾಕಷ್ಟು ತುಳಿತಕ್ಕೆ ಒಳಗಾದವರ ಪರವಾಗಿ ನಿಲ್ಲುತ್ತಿದ್ದರು. 7 ಪ್ರಧಾನಿಗಳನ್ನು ಕಂಡ ಪ್ರಸಾದ್ 27 ವರ್ಷಗಳ ಕಾಲ ಸಂಸತ್ ಸದಸ್ಯರಾಗಿದ್ದ ವೇಳೆ ಶ್ರೀನಿವಾಸ್ ಪ್ರಸಾದ್ ಅವರು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, PV ಸಿಂಗ್, ಚಂದ್ರಶೇಖರ್, PV ನರಸಿಂಹರಾವ್, ಅಟಲ್ ಬಿಹಾರಿ ವಾಜಪೇಯಿ, ನರೇಂದ್ರ ಮೋದಿಯವರ ಆಡಳಿತದ ವೈಖರಿಯನ್ನು ಕಂಡಿದ್ದರು. ಹೆಂಡತಿ, ಮಕ್ಕಳು ಮತ್ತು ಆಸ್ತಿ. ಶ್ರೀನಿವಾಸ್ ಪ್ರಸಾದ್ ಹೆಂಡತಿಯ ಹೆಸರು ಭಾಗ್ಯಲಕ್ಷ್ಮಿ ಅಂತ. ಇನ್ನು ಈ ದಂಪತಿಗೆ 3 ಜನ ಹೆಣ್ಣು ಮಕ್ಕಳಿದ್ದಾರೆ. ಮೊದಲನೇ ಮಗಳು ಪ್ರತಿಮಾ ಪ್ರಸಾದ್ IRS ಅಧಿಕಾರಿಯಾಗಿದ್ದಾರೆ. ದೇವರಾಜ್ ಅನ್ನೋ IRS ಅಧಿಕಾರಿಯನ್ನೇ ಮದುವೆಯಾಗಿದ್ದಾರೆ. ಎರಡನೇ ಮಗಳು ಪೂರ್ಣಿಮಾ ಪ್ರಸಾದ್ ನಂಜನಗೂಡು ಮಾಜಿ ಶಾಸಕ ಹರ್ಷವರ್ಧನ್ರನ್ನು ಕೈ ಹಿಡಿದಿದ್ದಾರೆ. ಮೂರನೇ ಮಗಳು ಪೂನಂ ಪ್ರಸಾದ್ BJP ನಾಯಕ ಮತ್ತು ಮೋಹನ್ ಅನ್ನೋರನ್ನು ಮದುವೆಯಾಗಿದ್ದಾರೆ. ಇವರು 2019ರ ಚುನಾವಣೆಯ ಅಫಿಡವಿಟ್ನಲ್ಲಿ ತಮ್ಮ ಬಳಿ 14,38 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ ಎಂದು ಘೋಷಣೆ ಮಾಡಿದ್ದಾರೆ. ಅದೇ ರೀತಿ 3 ಲಕ್ಷ ಸಾಲ ಕೂಡ ಇವರ ಹೆಸರಿನಲ್ಲಿದೆ. ಫ್ರೆಂಡ್ಸ್, ಇಂಥ ಸ್ವಾಭಿಮಾನಿ ರಾಜಕಾರಣಿ ಈಗ ನಮ್ಮೊಂದಿಗಿಲ್ಲ. ಮೂತ್ರಪಿಂಡ ಸಮಸ್ಯೆಯಿಂದ ಬಳಲುತ್ತಿದ್ದರು. ಇವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಮ್ಮನ್ನಗಲಿದ್ದಾರೆ. ಫ್ರೆಂಡ್ಸ್, ಶ್ರೀನಿವಾಸ್ ಪ್ರಸಾದ್ರ ಈ ಲೈಫ್ ಸ್ಟೋರಿ ಯಾರಿಗೆಲ್ಲ ಇಷ್ಟ ಆಗಿದೆಯೋ ದಯವಿಟ್ಟು ಕಮೆಂಟ್ಸ್ ಮಾಡುವ ಮೂಲಕ ತಿಳಿಸಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ.